ಇನ್ನು ಕೋರ್ಟ್ನಲ್ಲಿ ಪವಿತ್ರ ದರ್ಶನ್ ಮುಖಾಮುಖಿ 6 ತಿಂಗಳ ಬಳಿಕ ಪವಿತ್ರ ಗೌಡ ಮತ್ತು ದರ್ಶನ್ ಕೋರ್ಟ್ನಲ್ಲಿ ಮುಖಾಮುಖಿ ಆಗಿದ್ದಾರೆ. ಜೈಲಿಗೆ ಹೋದ ಬಳಿಕ ದರ್ಶನ್ ಮತ್ತು ಪವಿತ್ರ ಮೊದಲ ಬಾರಿ ಮುಖಾಮುಖಿ ಆಗ್ತಿರೋದು. ಯಾಕಂದ್ರೆ ಜೈಲಿಗೆ ಬೇರೆ ಬೇರೆ ಸೆಲ್ನಲ್ಲಿದ್ರು, ನಂತರ ವರಪನಗರದಿಂದ ಶಿಫ್ಟ್ ಆದರೂ ಕೂಡ ಬಳ್ಳಾರಿಗೆ ಹೋದ್ರು ದರ್ಶನ್. 6 ತಿಂಗಳ ಬಳಿಕ ಪವಿತ್ರ ಗೌಡ ಮತ್ತು ದರ್ಶನ್ ಮುಖಾಮುಖಿ ಆಗಿದ್ದಾರೆ. ಈಗ ಎಷ್ಟು ಮಟ್ಟಿಗೆ ಅಂತಂದರೆ ಈ ಜೈಲಿಂದ ರಿಲೀಸ್ ಆದಮೇಲೆ ಬೇಲ್ ಮೇಲೆ ಪವಿತ್ರ ಗೌಡ ಒಂದು ದೇವಸ್ಥಾನದಲ್ಲಿ ಅರ್ಚನೆ ಮಾಡಬೇಕಾದ್ರೂ ಕೂಡ ದರ್ಶನ್ ಹೆಸರು ಹೇಳಿದರು. ಅದಾದಮೇಲೆ ಈಗ ದರ್ಶನ್ ಪವಿತ್ರ ಮುಖಾಮುಖಿ ಆಗಿದ್ದಾರೆ. ಅಂದರೆ ವೆರಿ ಕ್ಲಿಯರ್, ಇನ್ನೂ ಆ ಕನೆಕ್ಷನ್ ಮುಂದುವರಿಯುತ್ತೆ ಅನ್ನೋ ಅರ್ಥದಲ್ಲಿ ಅವ್ರ ಅರ್ಚನೆಯಲ್ಲೂ ಕೂಡ ಹೆಸರು ಹೇಳಿದರು. ಇವತ್ತು ಮುಖಾಮುಖಿ ಆಗಿದ್ದಾರೆ. 17 ಮಂದಿ ಕೊಲೆ ಆರೋಪಿಗಳು ಈಗ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. 6 ತಿಂಗಳಾದಮೇಲೆ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಮುಖಾಮುಖಿ ಆಗಿರೋದು. ಈ ಮಾಜರ್ ಮಾಡಬೇಕಾದ್ರೆ ಸ್ಥಳ ಮಾಜರ್, ಆ ಸಂದರ್ಭದಲ್ಲಿ ಜೊತೆಯಾಗಿ ಅವರೆಲ್ಲ ಈ ಶೆಡ್ಡಿಗೆ ಹೋಗಿದ್ದು ಅದೆಲ್ಲವನ್ನು ಕೂಡ ನಾವು ನೋಡಿದ್ವಿ. ಅದಾದ ನಂತರ ಈಗ ಜೈಲು ವಾಸದ ನಂತರ 6 ತಿಂಗಳ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಈಗ ಮುಖಾಮುಖಿ ಆಗಿದ್ದಾರೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ. A1 ಪವಿತ್ರ ಗೌಡ, A2 ದರ್ಶನ್ ಇಬ್ಬರು ಕೂಡ ಈಗ ಕೋರ್ಟ್ನಲ್ಲಿ ಮುಖಾಮುಖಿ ಆಗಿರೋದು. ಸೆಷನ್ಸ್ ನ್ಯಾಯಾಲಯಕ್ಕೆ ಇಬ್ಬರು ಕೂಡ ಹಾಜರಾಗಿದ್ದಾರೆ. CCH 57 ನ್ಯಾಯಾಲಯದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರು ಕೂಡ ಮುಖಾಮುಖಿ ಆಗಿರೋದು. ಜಾಮೀನು ನೀಡುವಂಥ ಸಂದರ್ಭದಲ್ಲಿ ನ್ಯಾಯಾಲಯ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಲಯಕ್ಕೆ ಹಾಜರಾಗುವಂತೆ ಸೂಚನೆ ಕೊಟ್ಟಿತ್ತು. ಎಲ್ಲ ಆರೋಪಿಗಳು ಇಂದು ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಸೇರಿದ ಹಾಗೆ ಕರ್ನಾಟಕ ಹೈಕೋರ್ಟ್ ಎಲ್ಲರಿಗೂ ಕೂಡ ಬೇಲ್ ಕೊಟ್ಟಿತ್ತು 7 ಮಂದಿಗೆ. ಇನ್ನೊಂದು ಕಡೆ ಸುಪ್ರೀಂ ಕೋರ್ಟ್ಗೂ ಕೂಡ ಮನವಿಯನ್ನು ಸಲ್ಲಿಸಲಾಗಿದೆ.